all thought that we did the right thing, but it didn't turn out that way. ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಓಕೆ, ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಟುಡೇ ವಿ ಆರ್ ಗೋಯಿಂಗ್ ಟು ಸಿಟಿ. ಯಾಕೆ ಅಂತ ಅಂದರೆ ಮಮ್ಮಿ ಇನ್ನೂ ಶಾಪಿಂಗ್ ಮಾಡಿಲ್ಲ, ಸ್ಯಾರಿ ಶಾಪಿಂಗ್ ಮಾಡಿಲ್ಲ ವರಲಕ್ಷ್ಮಿ ಹಬ್ಬಕ್ಕೆ. ಸೊ ಇವತ್ತು ಹೋಗ್ತಾ ಇದ್ದೀವಿ. ಆ್ಯಂಡ್ ಟುಡೇ ಮೈ ಔಟ್ಫಿಟ್ ಲೈಕ್ ದಿಸ್. ಹೇಗಿದೆ ಕಮೆಂಟ್ ಮಾಡಿ ಆಯಿತಾ? ಸೊ ಏನೋ ಗೊತ್ತಿಲ್ಲ, ಪ್ಯಾಂಟ್ ಆರ್ ಟಿ ಶರ್ಟ್ ಇದರಲ್ಲಿ ಕಂಫರ್ಟಬಲ್ ಇರುತ್ತೆ. ಓಕೆ, ನನ್ನ ಬಬ್ಲು ಥರ ನೋಡಿ. ಸೊ ಇವಳಿಗಂತೂ ಇಟ್ಕೊಂಡೇ ಇರಬೇಕು. ಆ್ಯಂಡ್ ಫೈನಲಿ ಗೊತ್ತಲ್ಲ ಆಧಾರ್ ಕಾರ್ಡ್ ಅಂತ ಅಂದರೆ, ಸೊ ಬಸ್ ಫ್ರೀ ಮಾರ್ರೆ, ಹೆಣ್ಮಕ್ಳಿಗೆ ಫ್ರೀ ಅಲ್ವಾ. ಸೊ ಇವತ್ತು ನಾವು ಕೂಡ ಆಧಾರ್ ಕಾರ್ಡ್ ಇಟ್ಕೊಂಡು ಬಂದಿದ್ದೀವಿ. ಸೊ ಫೈನಲಿ ಬಸ್ ಸ್ಟಾಪ್ ಹತ್ರ ಬಂದ್ವಿ. ಸೊ ಗಾಂಧಿ ಬಜಾರ್ ಕರ್ನಾಟಕ ಸರ್ಕಲ್ ಇದು. ಸೊ ಏನಂತ ಅಂದರೆ, ಅಯ್ಯೋ ಈ ಸಿದ್ದರಾಮಯ್ಯ ಫ್ರೀ ಬಸ್ ಮಾಡಿಬಿಟ್ಟು ಸೊ ಬಸ್ಸಲ್ಲಂತೂ ಹೆಣ್ಮಕ್ಳಿದೆ ಹವಾ ಅಂತ ಹೇಳ್ಬೋದು. ಎಷ್ಟು ರಶ್ ಅಂತ ಅಂದರೆ ತುಂಬ ರಶ್ ಮಾರ್ರೆ. ಸೊ ಮನೆಯಿಂದ ಇಲ್ಲಿ ತನಕ ಬರೋಷ್ಟರಲ್ಲಿ ಅಪ್ಪ ಶೆಕೆ ಅಂದರೆ ಶೆಕೆ. ಫೈನಲಿ ಈಗ ಗಾಂಧಿ ಬಜಾರ್ ಎಂಟ್ರಿ ಕೊಟ್ವಿ. ಆ್ಯಂಡ್ ಹಬ್ಬ ಅಲ್ವಾ, ಸೊ ತುಂಬ ಲೈಕ್ ಫ್ಲವರ್ಸ್ ಆಗಿರ್ಬೋದು, ಫ್ರೂಟ್ಸು ಫುಲ್ಲು ಗಿಜಿ 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 ಅಂತ ಇತ್ತು. ಆ್ಯಂಡ್ ಇವತ್ತೇನೋ ಗೊತ್ತಿಲ್ಲ, ಅಷ್ಟು ಜನ ಇಲ್ಲ ಇವತ್ತು. ಸೊ ಫೈನಲಿ ಸ್ವಲ್ಪ ನನ್ನ ತಾಳಿ ಮಂಗಲಸೂತ್ರ ಸ್ವಲ್ಪ ಲೈಕ್ ಕಟ್ಟೇನೋ ಆಗಿತ್ತು. ಆ್ಯಂಡ್ ಒಂದು ಬ್ಲ್ಯಾಕ್ ಕಲರ್ ಮಣಿ ಇರುತ್ತೆ ನೋಡಿ, ಅದು ಕೂಡ ಕಟ್ಟಾಗಿತ್ತು. ಸೊ ಅದಕ್ಕೆ ಫಿಕ್ಸ್ ಮಾಡಿಸ್ಕೊಳ್ತಾ ಇದ್ದೆ. ಸೊ ಬಬ್ಲು ಅಂತೂ ಒಂದು ಕಡೆ ಕೂರ್ತಾ ಇರಲಿಲ್ಲ, ಒಂದು ಏನೇನೋ ಕಿತಾಪತಿ ಮಾಡ್ತಾನೇ ಇರ್ತಿದ್ಲು. ಸೊ ಫೈನಲಿ ತುಂಬ ದಿನ ಆದಮೇಲೆ ಸಿಟಿಗೆ ಎಂಟ್ರಿ ಕೊಟ್ಟಿದ್ದೀನಿ. ಸೊ ಏನೋ ಗೊತ್ತಿಲ್ಲ, ಅಮ್ಮನ ಮನೆಗೆ ಬಂದರೆ ಅಮ್ಮ ಅಂತೂ ಸಿಟಿಗೆ ಕರ್ಕೊಂಬರ್ದೇ ಬಿಡಲ್ಲ. ಸೊ ಬಂದರೆ ಒಂದು ಸತಿನಾದರೂ ಶಿವಮೊಗ್ಗಕ್ಕೆ ಎಂಟ್ರಿ ಕೊಡಬೇಕು. ಆ್ಯಂಡ್ ಸಡನ್ನಾಗಿ ಒಬ್ಬರು ಹನುಮಂತನ ವೇಷ ಹಾಕ್ಕೊಂಬಿಡ್ತಾಯಿದ್ರು. ಸೊ ಬಬ್ಲು ನೋಡಿ ಒಂದೇ ಸಮನೆ ಹೆದರ್ಕೊಂಡ್ಳು. ಸೊ ಬಬ್ಲು ಅಂತ ಅಲ್ಲ, ಮಮ್ಮಿ ಮತ್ತು ನನ್ನ ತಂಗಿನೂ ಕೂಡ ಸಡನ್ನಾಗಿ ಹೆದರ್ಕೊಂಬಿಟ್ಲು. ಸೊ ಓಕೆ, ಮಂಗಲಸೂತ್ರ ರೆಡಿ ಆಯಿತು. ಫೈನಲಿ ಒಂದು ಟಾಸ್ಕ್ ಫಿನಿಷ್ ಮಾಡ್ಕೊಂಡ್ವಿ. ಆ್ಯಂಡ್ ನೆಕ್ಸ್ಟ್ ಟಾಸ್ಕ್ ಇದೆಲ್ಲ, ದಿಸ್ ಇಸ್ ಸೋ ಡಿಫಿಕಲ್ಟ್. ಓಕೆ, ಬಟ್ ಮಮ್ಮಿ ಜೊತೆ ಸಿಟಿಗೆ ಬರೋದಿದೆಲ್ಲ ಇಟ್ಸ್ ಸೋ ಡಿಫಿಕಲ್ಟ್. ಬಿಕಾಸ್ ಒಂದು ಶಾಪಲ್ಲಿ ಸ್ಯಾರಿನ ಪರ್ಚೇಸ್ ಮಾಡಲ್ಲ, ತುಂಬ ಶಾಪಲ್ಲಿ ಹೋಗ್ತಾರೆ, ಅವ್ರಿಗೆ ಒಂದು ಇಷ್ಟ ಆಗಲ್ಲ, ಎರಡು ಇಷ್ಟ ಆಗಲ್ಲ. ಯಪ್ಪ, ಯಾರೆಲ್ಲ ಮಮ್ಮಿ ಈ ಥರ ಆರೆಲ್ಸ್ ನೀವು ಈ ಥರನ ಒಂದು ಕಡೆ ಕ್ಲೀನಾಗಿ ತೊಗೊಳಲ್ಲ ಆ್ಯಂಡ್ ತುಂಬ ಕಲೆಕ್ಷನನ್ನು ಹುಡುಕ್ತಾ ಇರ್ತೀರಾ? ಸೊ ಯಾರೆಲ್ಲ ಹೀಗೆ ಕಮೆಂಟ್ ಮಾಡಿ ಆಯಿತಾ? ಫೈನಲಿ ಇಲ್ಲಿ ಮಾಲಿ ಅಂತ ಒಂದು ಶಾಪಲ್ಲಿ ಪರ್ಚೇಸ್ ಮಾಡ್ಕೊಂಡ್ವಿ. ಆಲ್ಮೋಸ್ಟ್ 3 ಸ್ಯಾರೀಸ್ ಏನೋ ಅಲ್ಲಿ ಪರ್ಚೇಸ್ ಮಾಡಿದ್ವಿ. ಆ್ಯಂಡ್ ಇನ್ನೂ ಪರ್ಚೇಸ್ ಮಾಡಬೇಕು, ಬಟ್ ಮಮ್ಮಿಗೆ ಸಾಕು ಇಲ್ಲಿ ಇಷ್ಟೇ ಸಾಕು, ನೆಕ್ಸ್ಟ್ ಶಾಪಿಗೆ ಹೋಗೋಣ ಅಂತ. ಓಕೆ, ನೆಕ್ಸ್ಟ್ ನಮ್ಮ ಪಯಣ ಬಂದು ಎಲ್ಲಿಗೆ ಅಂತ ಅಂದರೆ ಸ್ಟ್ರೀಟ್ ಶಾಪಿಂಗ್ ಹತ್ರ ಬಂದ್ವಿ. ಸೊ ಮಮ್ಮಿ ರೆಗ್ಯುಲರಾಗಿ ಇಲ್ಲೇ ಪರ್ಚೇಸ್ ಮಾಡೋದು ನೈಟಿ ಎಲ್ಲ. ಸೊ ತುಂಬ ಚೆನ್ನಾಗಿ ಮೆಟೀರಿಯಲ್ಸ್ ಕೂಡ ಇರುತ್ತೆ ಮತ್ತು ಕಲೆಕ್ಷನ್ಸ್ ಕೂಡ ತುಂಬ ಇರುತ್ತೆ. ಸೊ ಅಲ್ಲಿ ಅಂಕಲ್ ಬರಲೇ ಇಲ್ಲ. ಸೊ ಅದಕ್ಕೆ ನೆಕ್ಸ್ಟ್ ಶಾಪಿಗೆ ಬಂದ್ವಿ. ಇಲ್ಲೂ ತುಂಬ ಚೆನ್ನಾಗಿ ಕಲೆಕ್ಷನ್ಸ್ ಇತ್ತು. ಇಲ್ಲಿ ನಾನು 2 ನೈಟಿ ಮತ್ತು 2 ನೈಟ್ ಡ್ರೆಸ್ಸನ್ನು ತೊಗೊಂಡೆ. ಹಾಗೆ ಒಂದು ಸ್ಯಾರಿನೂ ಕೂಡ ಪರ್ಚೇಸ್ ಮಾಡಿದೆ. ಸೊ ಮನೆಗೆ ಹೋದ್ಮೇಲೆ ಅನ್ಬಾಕ್ಸ್ ಮಾಡ್ತೀನಿ ಆಯಿತಾ, ಏನೆಲ್ಲ ಪರ್ಚೇಸ್ ಮಾಡಿದೆ ಅಂತ. ಸೊ ಈಗ ನಮ್ಮ ಪಯಣ ಹೊಟ್ಟೆ ಎಸಿತಾ ಇದೆ ಮಾರ್ರೆ. ಈಗ ನಾವು ಸ್ವಲ್ಪ ಏನಾದರೂ ಚಾಟ್ಸ್ ತಿನ್ನೋಣ ಅಂತ ಗೋಬಿ ಮಂಚೂರಿ ಮತ್ತು ಪಾನಿಪುರಿ ತಿನ್ನೋಕ್ಕೆ ಬಂದಿದ್ವಿ. ಗೋಬಿ ಮಂಚೂರಿ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಇದು ನಮ್ಮ ಅಡ್ಡ ಅಂತಲೇ ಹೇಳ್ಬೋದು. ಬಿಕಾಸ್ ಕಾಲೇಜ್ ಟೈಮಲ್ಲಿ ಫ್ರೆಂಡ್ ಸರ್ಕಲ್ ಏನಿರುತ್ತೆ ಎಲ್ಲ ಫ್ರೆಂಡ್ಸು ಅಲ್ಲೇ ಹಾಜರು. ಸ್ಯಾಟರ್ಡೆ ಸಂಡೇ ಅಂತ ಬಂದರೆ ನಾವು ಅಲ್ಲೇ ಹೋಗ್ತಾಯಿದ್ವಿ. ಸ್ಯಾಟರ್ಡೇ ಕಾಲೇಜ್ ಮುಗಿಸ್ಕೊಂಡು ಅಲ್ಲಿ ಇರ್ತಾಯಿದ್ವಿ. ಸೊ ಗೋಬಿ ಮಂಚೂರಿ ಪಾನಿಪುರಿ ಎಲ್ಲ ತಿನ್ಕೊಂಡು ಈಗ ನೆಕ್ಸ್ಟ್ ನಮ್ಮ ಪಯಣ ಬಂದು ವಿನಯ್ ಸಿಲ್ಕ್ ಸ್ಯಾರಿ, ಅಲ್ಲಿ ವರಲಕ್ಷ್ಮಿ ಹಬ್ಬಕ್ಕೆ ಅಂತ ಸ್ಯಾರಿ ತೊಗೊಂಡ್ವಿ. ಅಲ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿ ಕಲೆಕ್ಷನ್ ಇತ್ತು. ಅಲ್ಲೊಂದು ಸ್ಯಾರಿ ತೊಗೊಂಡ್ವಿ. ಇನ್ನೊಂದು ಏನಂತ ಅಂದರೆ ಕೋಇನ್ಸಿಡೆಂಟ್, ನಾವು ಬಂದಿದ್ದು ಬಸ್ಸೇ ತಿರ್ಗಾ ನಮಗೆ ಅದೇ ಬಸ್ ಸಿಕ್ತು. ಹೋದಾಗೂ ಅದೇ ಬಸ್ಸು, ಬಂದಾಗೂ ಅದೇ ಬಸ್ಸು. ಓಕೆ, ಫೈನಲಿ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಸೊ ಏನೆಲ್ಲ ಪರ್ಚೇಸ್ ಮಾಡಿದೆ 1 by 1 ಹಾಗೆ ತೋರಿಸ್ತಾ ಹೋಗ್ತೀನಿ ರ್ಯಾಂಡಮ್ ಆಗಿ. ಸೊ ಇದು ಬಂದು ಲೈಕ್ ಬಬ್ಲು, ಇದು ಬಂದು ಲೈಕ್ ಕೋಡ್ ಡ್ರೆಸ್, ಪ್ಯಾಂಟ್ ಮತ್ತು ಟಾಪ್ ಕೋಡ್ ಇರುತ್ತೆ. ಸೇಮ್ ಕೋಡ್ ಡ್ರೆಸ್ ಥರ ಇದೊಂದು ತೊಗೊಂಡೆ. ಸೊ ನೆಕ್ಸ್ಟ್
ನೆಕ್ಸ್ಟ್ ಬಂದು ಸೊ ಇದು ಟ್ರೆಂಡಿಂಗಲ್ಲಿದೆ ನೋಡಿ ಸ್ಯಾರಿ. ಸೊ ಈ ಒಂದು ಸ್ಯಾರಿನ ತೊಗೊಂಡೆ. ಪ್ರೈಸ್ ಬಂದು ಅಲ್ಲಿ ಲೈಕ್ 600 ಏನೋ ಪ್ರೈಸ್ ಇತ್ತು. ಸೊ ಸ್ಮೂತಾಗಿ ಚೆನ್ನಾಗಿದೆ. ಫೈನಲಿ ಇದು ಒಂದು ನೈಟ್ ಡ್ರೆಸ್ ತೊಗೊಂಡೆ ಆ್ಯಂಡ್ ಇದು ಕೂಡ ನೈಟ್ ಡ್ರೆಸ್ಸು. ಸೊ ಇದು ಒಂದು ಕಾಲರು ಆ್ಯಂಡ್ ವಿತೌಟ್ ಕಾಲರ್ ಒಂದು. ಆ್ಯಂಡ್ ಇದು ಬಂದು ನೈಟೀಸ್ ತೊಗೊಂಡೆ. ಸೊ ಟು ನೈಟೀಸ್ ಮತ್ತು ಟು ನೈಟ್ ವೇರ್ ತೊಗೊಂಡೆ. ಸೊ ಇನ್ನೊಂದು ಹೇಳಿದ್ನಲ್ಲ ಕೋಡ್ ಡ್ರೆಸ್ ಒಂದು ಸ್ಯಾರಿ. ಮಮ್ಮಿ ಬಂದು ಬಾಗ್ನ ಕೊಡ್ತಾರೆ, ನಮ್ಮ ಪುಟಿ ನಮ್ಮ ಅತ್ತೆಯವರಿಗೆಲ್ಲ ಬಾಗ್ನ ಕೊಡ್ತಾರೆ. ಸೊ ಪಪ್ಪ ತಂಗಿಯವರಿಗೆಲ್ಲ. ಸೊ ಅವರಿಗೆ ಒಂದೊಂದು ಸ್ಯಾರಿ ತೊಗೊಂಬಂದ್ವಿ. ಸೊ ಇದು ಸೇಮ್ ಡಿಸೈನ್ ಮತ್ತು ಸೇಮ್ ಡಿಸೈನ್ ಬಟ್ ಕಲ್ಲರು ಒಂದು ಡಿಫ್ರೆಂಟ್ ಇದೆ. ಸೊ ಚೆನ್ನಾಗಿದೆ ಒಂಥರ. ಸೊ ಈ ರೀತಿಯಾಗಿ ಬರುತ್ತೆ ಸ್ಯಾರಿ. ತುಂಬ ಚೆನ್ನಾಗಿ ಸ್ಯಾರಿ ಅಂತೂ ನೋಡಲೇಬಾರ್ದು. ಅಂಗಡಿಯಲ್ಲಂತೂ ವಿಧ ಸ್ಯಾರಿ, ತುಂಬ ವೆರೈಟಿ ಸ್ಯಾರಿ ಎಲ್ಲ ಬಂದಿತ್ತು. ಆ್ಯಂಡ್ ಬಬ್ಲು. ಸೊ ಅಷ್ಟೇ ಶಾಪಿಂಗ್. ಮತ್ತು ಹಬ್ಬಕ್ಕೆ ಹೂವು, ಹಣ್ಣು, ಹಂಪಲು, ದೇವ್ರ ಸಾಮಾನುಗಳು, ಪೂಜೆಗೆ ಏನೇನು ಬೇಕೋ ಎಲ್ಲ ತೊಗೊಂಬಂದಿದ್ದಾರೆ ಅಷ್ಟೇ. ಸೊ ಇವತ್ತು ಆಲ್ಮೋಸ್ಟ್ ನನ್ನದೇ ಶಾಪಿಂಗ್ ಅಂತಲೇ ಹೇಳ್ಬೋದು. ಸೊ ಟು ನೈಟ್ ವೇರ್ಸ್ ಆಗಿರ್ಬೋದು, ಟು ನೈಟೀಸ್ ಮತ್ತು ಒಂದು ಸ್ಯಾರಿ ತೊಗೊಂಡೆ, ಒಂದು ಕೋಟ್ ಡ್ರೆಸ್ಸು. ಸೊ ಆಲ್ಮೋಸ್ಟ್ ಜಾಸ್ತಿ ನಾನೇ ಶಾಪಿಂಗ್ ಮಾಡಿರೋದು. ಮಮ್ಮಿ ಒಂದು ವರಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ತೊಗೊಂಡಿದ್ದಾರೆ, ಬಟ್ ಅದನ್ನು ನಾನು ತೋರಿಸಲ್ಲ. ಸೊ ವರಲಕ್ಷ್ಮಿ ಹಬ್ಬ ಲಕ್ಷ್ಮಿಗೆ ವೇರ್ ಮಾಡಿದಾಗ ಒಂದು ಕ್ಲಿಪ್ಸ್ ವೀಡಿಯೋಸ್ನ ನಾನು ಶೇರ್ ಮಾಡ್ಕೊತೀನಿ. ಸೊ ಈಗ ವರಲಕ್ಷ್ಮಿ ಹಬ್ಬದ ಸ್ಯಾರಿನ ನಾನು ಶೋ ಮಾಡೋಕ್ಕಾಗಲ್ಲ, ಸಾರಿ ಆಯಿತಾ. ಸೊ ಇನ್ನೇನು 8ಕ್ಕೆ ವರಲಕ್ಷ್ಮಿ ಹಬ್ಬ, ಆವಾಗ ತೋರಿಸ್ತೀನಿ. ಸ್ಯಾರಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ವರಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ತೊಗೊಂಡಿರೋದು. ಆ್ಯಂಡ್ ಕಲರ್ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿದೆ. ಸೊ ವೆಯ್ಟ್ ಮಾಡಿ 8ನೇ ತಾರೀಕು ತನಕ. ಓಕೆ, ಈ ಒಂದು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್. ಆಲ್ರೆಡಿ ಬಬ್ಲು ಅಂತೂ ಕೊಲ್ಯಾಪ್ಸ್ ಮಾಡಿಟ್ಟಿದ್ದಾಳೆ ಎಲ್ಲ. ಈಗ ಇನ್ನೂ ಎಲ್ಲ ಅವ್ರ ಅಜ್ಜಿ ಏನಾದರೂ ಇನ್ಸೈಡ್ ಮನೆಯೊಳಗೆ ಬಂದರೆ ಆಯಿತು, ಎಲ್ಲ ಏನಿದು ಅಂತ ಬೈತಾರೆ. ಓಕೆ, ಬಾಯ್. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಬಾಯ್.